ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ ಕಟ್ ಆಫ್ ಬಗ್ಗೆ, ಮತ್ತೆ ನೀಟ್ 2026 ಕಟ್ ಆಫ್ ನ ಒಂದು ಅನಾಲಿಸಿಸ್ ಮಾಡಿ ಯಾವ ರೀತಿ ಇರುತ್ತೆ ಈ ಸತಿ ಕಟ್ ಆಫ್, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೀಟ್ ಬಗ್ಗೆ ಇನ್ನ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನೀವು ಸೆಕೆಂಡ್ PUC ನಲ್ಲಿ ಏನ್ ಮಾರ್ಕ್ಸ್ ನ ತಗೊಂಡಿದ್ದೀರೋ ಸೊ ಅದರಲ್ಲಿ 50% ಮಾರ್ಕ್ಸ್ ನ ತಗೊಂತಾರೆ. ಮತ್ತೆ ಇನ್ನೊಂದು ನೀಟ್ ನಲ್ಲಿ ಏನ್ ಸ್ಕೋರ್ ಮಾಡಿದಿರೋ ಅದರಲ್ಲಿ 50% ತಗೊಂಡು ನಿಮ್ಮ ಒಂದು ರ್ಯಾಂಕ್ ನ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಈ ರೀತಿ ಪ್ರೊಸೀಜರ್ ನಡೆಯುತ್ತೆ. ಸೊ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಪ್ಪ ಅಂತ ಹೇಳೋದಾದ್ರೆ, ನಿಮ್ಮ ಒಂದು ಕಟ್ ಆಫ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಬರ್ಬೇಕಾಗುತ್ತೆ, ಇಲ್ಲಾಂದ್ರೆ MBBS ಸೀಟು ನಿಮ್ಗೆ ಮಿಸ್ ಆಗುತ್ತೆ. ಸೊ ಹಾಗಾಗಿನೇ ಇದಕ್ಕೋಸ್ಕರನೇ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನಲ್ ಆಗಿ KCET ನಲ್ಲೂ ಕೂಡ ಇಂಜಿನಿಯರಿಂಗ್ ಸೀಟ್ಸ್ ಆಗಿರ್ಬೋದು ಇವನ್ನೆಲ್ಲನೂ ಕೂಡ ಆಪ್ಷನಲ್ ಆಗಿ ಇಟ್ಟಿರ್ತಾರೆ. ಸೊ ಒಂದ್ ವೇಳೆ ನನ್ನ ರ್ಯಾಂಕ್ ಅಲ್ಲಿ ನನ್ನ ವ್ಯತ್ಯಾಸ ಆಯ್ತು ಅಂತ ಹೇಳೋದಾದ್ರೆ ಈ ರೀತಿನೂ ಕೂಡ ನಡೆಯುತ್ತೆ. ಸೊ ಹಂಗಾಗಿನೇ ಕಂಬೈನ್ ಕೌನ್ಸೆಲಿಂಗ್ ಮಾಡೋದು, ಆ ಕಡೆ ಇಲ್ಲ ಅಂದ್ರೆ ಈ ಕಡೆ ಹೋಗ್ತಾರೆ ಆರಾಮಾಗಿ. ಇದಿಲ್ಲಾನೆ ನರ್ಸಿಂಗ್ ಆದ್ರೂ ಕೂಡ ತುಂಬಾ ಜನ ತಗೊಂತಾರೆ. ಸೊ ಈ ರೀತಿ ಇರುತ್ತೆ. ಸೊ ಹಂಗಾಗಿನೇ ನನ್ನ ಪ್ರಕಾರ ಈ ಸತಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಕೊಳ್ಳೋದಾದ್ರೆ ಎಷ್ಟಿರುತ್ತೆ, ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ ಅಂದ್ರೆ, ಮೊದಲನೇದಾಗಿ ಜನರಲ್ ಮತ್ತೆ EWS ಕ್ಯಾಂಡಿಡೇಟ್ಸ್ಗೆ 610 ಇಂದ 650 ತನಕನೂ ಕೂಡ ಕಟ್ ಆಫ್ ಆಗಬಹುದು. ಲಾಸ್ಟ್ ಇಯರ್ಗಿಂತ ಈ ಇಯರ್ ನಿಮ್ಗೆ ಸ್ವಲ್ಪ ಸೇಫ್ ಕಟ್ ಆಫ್ ಅಂತಾನೆ ಹೇಳ್ಬೋದು ಇದು. ಮತ್ತೆ OBC ನೋಡ್ಕೊಳ್ಳೋದಾದ್ರೆ 590 ಇಂದ 630 ತನಕನೂ ಕೂಡ ಕಟ್ ಆಫ್ ಆಗಬಹುದು. SC ಕ್ಯಾಟಗರಿ ಸ್ಟೂಡೆಂಟ್ಸ್ ನೋಡ್ಕೊಳ್ಳೋದಾದ್ರೆ 500 ಇಂದ 550 ತನಕನೂ ಕೂಡ ನಿಮ್ಗೆ ಇಲ್ಲಿ ಕಟ್ ಆಫ್ ಆಗ್ಬೋದು. ಇದು ಎಕ್ಸ್ಪೆಕ್ಟೆಡ್ ಅಷ್ಟೇ, ಫೈನಲ್ ಕಟ್ ಆಫ್ ಅಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ST ಸ್ಟೂಡೆಂಟ್ಸ್ಗಳಿಗೆ 480 ಇಂದ 530 ತನಕನೂ ಕೂಡ ನಿಮ್ಗೆ ಇಲ್ಲಿ ಕಟ್ ಆಫ್ ಆಗುತ್ತೆ. ಮೇನ್ ಆಗಿ ಜನರಲ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಜಾಸ್ತಿ ಕಟ್ ಆಫ್ ಇರುವಂತದ್ದು. ಸೊ ಹಂಗಾಗಿ ನೀವು ಒಂದು ಒಳ್ಳೆ ಸ್ಕೋರ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ MBBS ಸೀಟ್ ಮಿಸ್ ಆಗುತ್ತೆ. ಸೊ ಗೌರ್ಮೆಂಟ್ ಸೀಟ್ ಆಗಿರ್ಲಿ ಅಥವಾ ಪ್ರೈವೇಟ್ ಸೀಟ್ ಆಗಿರ್ಲಿ, ನೀವು ಸ್ವಲ್ಪ ಅಮೌಂಟ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ್ಲೇನೆ. ಇವಾಗ್ಲೇ ನಿಮ್ಮ ಒಂದು ಪೇರೆಂಟ್ಸ್ ಕೇಳ್ಬಿಡಿ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಹೇಳಿಕಂದ್ರೆ ಆಪ್ಷನ್ ಎಂಟ್ರಿ ಆಗಿದ ತಕ್ಷಣ ಫೀಸ್ ಎಲ್ಲನೂ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಕ್ಲೀನ್ ಆಗಿ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ. ಸೊ ಫೀಸ್ ಬಗ್ಗೆನೂ ಕೂಡ ನಾನು ಅವಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನು ಕೂಡ ನೀವು ನೋಡ್ಬಿಟ್ಟು ಫೀಸ್ ಬಗ್ಗೆ ನಿಮ್ಮ ಒಂದು ಪೇರೆಂಟ್ಸ್ಗೆ ಹೇಳ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.